ನಮಸ್ಕಾರ. ಹಾರ್ಟ್ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್‌ಗೆ ನಿಮ್ಮೆಲ್ಲರನ್ನು ನಾನು ಸ್ವಾಗತ ಬಯಸ್ತೇನೆ. ನನಗೆ ಒಬ್ರು ಮೆಸೇಜ್ ಮಾಡ್ಬಿಟ್ಟು ಕೇಳಿದ್ರು, "ಟಿ.ಎಂ.ಟಿ ಯಾಕ್ ಮಾಡ್ಬೇಕು? ಅದರಿಂದ ಏನ್ ಗೊತ್ತಾಗುತ್ತೆ? ಮಾಡೋದಾದ್ರೆ ಎಷ್ಟೊತ್ತು ನಡಿಬೇಕು ಟೈಮಿಂಗು?" ಅಂತ ಏನೆಲ್ಲ ಕೇಳಿದ್ರು. ಅದಕ್ಕೆ ಇವತ್ತು ನಾನು ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ಬಿಟ್ಟು ಸ್ಪಷ್ಟನೆ ಕೊಡ್ಬೇಕು, ಅವರಿಗೆ ಮಾಹಿತಿ ಕೊಡ್ಬೇಕಂತ ವಿಡಿಯೋ ಮಾಡ್ತಿದ್ದೀನಿ. ತಮ್ಮೆಲ್ಲರಿಗೂ ಕೂಡ ಈ ಮಾಹಿತಿ ಉಪಯೋಗಕ್ಕೆ ಬರುತ್ತೆ. ವಿಡಿಯೋ ಕೊನೆವರೆಗೂ ನೋಡಿ. ಮೊದಲ ಬಾರಿಗೆ ಯಾರೆಲ್ಲ ನೋಡ್ತಿದ್ರೆ ದಯವಿಟ್ಟು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್‌ನ ಶೇರ್ ಮಾಡ್ಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಹಾಗಾದ್ರೆ ಬನ್ನಿ, ಟಿ.ಎಂ.ಟಿ ಯಾಕೆ ಮಾಡಬೇಕು, ಎಷ್ಟೊತ್ತು ಮಾಡಬೇಕು, ಏನೆಲ್ಲ ಅಂತ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ. ಮೊದಲನೇದಾಗಿ ಟಿ.ಎಂ.ಟಿ ಅಂದ್ರೆ ಟ್ರೆಡ್ಮಿಲ್ ಸ್ಟ್ರೆಸ್ ಟೆಸ್ಟ್. ಪೇಷಂಟ್ಗೆ ಮಷಿನ್ ಮೇಲೆ ನಡೆಸ್ತಾರೆ. ಕಾಮನ್ ಆಗಿ ಹೇಳೋದಾದ್ರೆ ಈ ಜಿಮ್ಗಳಲ್ಲಿ ಮಷಿನ್ ಮೇಲೆ ನಡೀತಾರಲ್ಲ, ಅದೇ ತರನಾಗಿ ಹಾರ್ಟ್ ಹಾಸ್ಪಿಟಲ್ ಅಲ್ಲಿ ಟಿ.ಎಂ.ಟಿ ಮಷಿನ್ ಇರುತ್ತೆ, ಕಂಪ್ಯೂಟರ್ ಸಿಸ್ಟಮ್ ಇರುತ್ತೆ, ಒಂದಕ್ಕೊಂದು ಕನೆಕ್ಷನ್ ಇರುತ್ತೆ. ಪೇಷಂಟ್ ಮಷಿನ್ ಮೇಲೆ ನಡಿಬೇಕಾದ್ರೆ ಇಲ್ಲೆಲ್ಲ ಇಸಿಜಿ ಲೀಡ್ಸ್ ಕನೆಕ್ಟ್ ಮಾಡಿರ್ತಾರೆ. ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಇಸಿಜಿ ಬರ್ತಿರುತ್ತೆ. ಪೇಷಂಟ್ ನಡೀತಾ ಇರಬೇಕು, ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಡಾಕ್ಟರ್ ನೋಡ್ತಿರ್ತಾರೆ ರಿಪೋರ್ಟ್ ನ. ಸೊ ಈ ಟಿ.ಎಂ.ಟಿ ಯಾಕೆ ಮಾಡ್ಬೇಕು ಅಂದ್ರೆ, ಪೇಷಂಟ್ ಎದೆ ನೋವು ಅಂತ ಹಾರ್ಟ್ ಹಾಸ್ಪಿಟಲ್ ಹೋದಾಗ ಕಾಮನ್ ಆಗಿ ಡಾಕ್ಟರ್ ಮೊದಲನೇದಾಗಿ ಇಸಿಜಿ ಮಾಡ್ತಾರೆ. ಅದು ನಿಮ್ಗೆಲ್ಲರಿಗೂ ಗೊತ್ತು. ಇಸಿಜಿ ರಿಪೋರ್ಟ್ ನಾರ್ಮಲ್ ಇದ್ರೆ 2D ಎಕೋ ಸ್ಕ್ಯಾನಿಂಗ್ ಮಾಡ್ತಾರೆ. ಆ ರಿಪೋರ್ಟ್ ಕೂಡ ನಾರ್ಮಲ್ ಇತ್ತು ಅಂತ ಇಟ್ಕೊಳ್ಳಿ. ಆದ್ರೆ ಪೇಷಂಟ್ ಕಂಪ್ಲೇಂಟ್ ಮಾಡ್ತಿದೆ, ಎದೆ ನೋವುತ್ತಿದೆ ಅಂತ, ಅಥವಾ ಸ್ವಲ್ಪ ಮುಂದೆ ನಡೆದ್ರೆ ಉಸಿರಾಡಕ್ ಕಷ್ಟ ಆಗ್ತಿದೆ ಅಂತ. ಸೊ ಈ ಕಡೆ ಇಸಿಜಿ ನಾರ್ಮಲ್, ಆ ಕಡೆ 2D ಎಕೋ ನಾರ್ಮಲ್, ಆದ್ರೆ ಪೇಷಂಟ್ ಕಂಪ್ಲೇಂಟ್ ಮಾಡ್ತಿದೆ. ಏನ್ ಮಾಡೋದು? ಅವಾಗ ಡಾಕ್ಟರ್ ಏನ್ ಮಾಡ್ತಾರೆ? ಟಿ.ಎಂ.ಟಿ ಮಾಡ್ತಾರೆ, ಟ್ರೆಡ್ಮಿಲ್ ಸ್ಟ್ರೆಸ್ ಟೆಸ್ಟ್. ಅದೇ ಹೇಳಿದ್ರೆ ಮಷಿನ್ ಮೇಲೆ ನಡೆಸ್ಬೇಕು ಪೇಷಂಟ್ಗೆ. ಅದರಿಂದ ಏನ್ ಗೊತ್ತಾಗುತ್ತೆ? ಈಗ ವಿಷಯಕ್ಕೆ ಬರೋಣ. ಸರಿ, ಪೇಷಂಟ್ಗೆ ಲೀಡ್ಸ್ ಕನೆಕ್ಟ್ ಮಾಡ್ತಾರೆ. 10 ಲೀಡ್ಸ್ ಕನೆಕ್ಟ್ ಮಾಡಿದ್ಮೇಲೆ ಪೇಷಂಟ್ ಮಷಿನ್ ಮೇಲೆ ನಡೆಯಕ್ಕೆ ಹೇಳ್ತಾರೆ. ಇವಾಗ ನಂದೇ ತಗೊಳ್ಳಿ, ನನಗೀಗ 1 ನಿಮಿಷಕ್ಕೆ ಹಾರ್ಟ್ 60 ಸರಿ ಬಡ್ಕೊಳ್ತಿದೆ ಅಂತ ಇಟ್ಕೊಳ್ಳೋಣ. ಇವಾಗ ನಾನು ನಾರ್ಮಲ್ ಇದ್ದೀನಿ. ಸರಿ, ನಮಗೆ ಮಷಿನ್ ಮೇಲೆ ನಡೆಸ್ತಾರೆ. ಯಾಕೆ? ಹಾರ್ಟ್ ರೇಟ್ ಜಾಸ್ತಿ ಮಾಡಿ ನೋಡ್ತಾರೆ. ಅವಾಗ ಏನಾಗುತ್ತೆ? ಬರೀ ಹಾರ್ಟ್ ರೇಟ್ ಅಷ್ಟೇ ಜಾಸ್ತಿ ಆಗಲ್ಲ, ಹಾರ್ಟ್ ಪಂಪ್ ಕೂಡ ಮಾಡ್ತಿರುತ್ತಲ್ಲ. ಇದು ಹಾರ್ಟ್ ಅಂತ ನಾನು ಎಕ್ಸಾಂಪಲ್ ನಲ್ಲಿ ಹೇಳ್ತೀನಿ, ಪಂಪ್ ಕೂಡ ಮಾಡ್ತಿರುತ್ತೆ. ಅವಾಗ ಹಾರ್ಟ್ ಅಲ್ಲಿರೋ ನರಗಳಲ್ಲಿ ರಕ್ತ ಸಂಚಲನ ಸ್ಪೀಡ್ ಆಗುತ್ತೆ. ರಕ್ತ ಸಂಚಲನ ಸ್ಪೀಡ್ ಆದಾಗ ಪೇಷಂಟ್ ಆಟೋಮೆಟಿಕಲಿ ಸ್ಟ್ರೆಸ್ಗೆ ಹೋಗುತ್ತೆ, ಟೈರ್ಡ್ ಆಗ್ತಿರುತ್ತೆ, ಬ್ರೀತಿಂಗ್ ಡಿಫಿಕಲ್ಟಿ ಆಗ್ತಿರುತ್ತೆ. 60 ಹಾರ್ಟ್ ರೇಟು 70, 80, 100, 120, 150 ಆತರ ಹಾರ್ಟ್ ಸ್ಪೀಡ್ ಬಿಡ್ಕೊಳ್ತಿರುತ್ತಲ್ಲ, ಅವಾಗ ಹಾರ್ಟ್ ಅಲ್ಲಿರೋ ನರಗಳಲ್ಲಿ ರಕ್ತ ಸ್ಪೀಡ್ ಹಾಕ್ಬೇಕಲ್ಲ, ಸ್ಟ್ರೆಸ್ ಕೊಡ್ಬೇಕು ಪೇಷಂಟ್ಗೆ. ಯಾಕಂದ್ರೆ ಹಾರ್ಟ್ ಅಲ್ಲಿ ನರಗಳು ಸ್ಟ್ರಾಂಗ್ ಇದಾವೋ ವೀಕ್ ಇದಾವೋ ಅಂತ ನೋಡ್ಬೇಕು. ಒಂದ್ ವೇಳೆ ಹಾರ್ಟ್ ಅಲ್ಲಿರೋ ನರಗಳು ವೀಕ್ ಇದ್ರೆ ಹಾರ್ಟ್ ಪಂಪ್ ಮಾಡ್ಬೇಕಾದ್ರೆ ಅಲ್ಲಿ ಬ್ಲಡ್ ಕರೆಕ್ಟ್ ಆಗಿ ಓಡಾಡೋದಿಲ್ಲ. ಅವಾಗ ಅಲ್ಲಿ ಬಿಟ್ಟು ರಕ್ತ ಓಡಾಡಿದ್ರೆ ಹಾರ್ಟ್ ಅಲ್ಲಿ ಬ್ಲಾಕೇಜ್ ಗೊತ್ತಾಗುತ್ತೆ. ಕರೆಕ್ಟ್ ಆಗಿ ರಕ್ತ ಓಡಾಡಿಲ್ಲ ಅಂದ್ರೆ ಪೇಷಂಟ್ ನೋವು ಅಂತ ಸ್ಟಾರ್ಟ್ ಮಾಡ್ತಾರೆ ನಡಿಬೇಕಾದ್ರೆ. ಅವಾಗ ಕನೆಕ್ಟ್ ಮಾಡಿರ್ತಾರಲ್ಲ, ಅದು ಇಸಿಜಿ ರಿಪೋರ್ಟ್ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಬರುತ್ತಿರುತ್ತಲ್ಲ, ಇಸಿಜಿ ರಿಪೋರ್ಟ್ ಸಡನ್ ಆಗಿ ಚೇಂಜ್ ಆಗ್ಬಿಡ್ತೈತಿ. ಡಾಕ್ಟರ್ಗೆ ಗೊತ್ತಾಗುತ್ತೆ ಪೇಷಂಟ್ ಇಸಿಜಿ ರಿಪೋರ್ಟ್ ಚೇಂಜ್ ಅಂದ್ರೆ ಡಿಪ್ರೆಷನ್ ಅಂತ ಇರುತ್ತೆ. ಆ ರಿಪೋರ್ಟ್ ಅಲ್ಲಿ ಡಿಪ್ರೆಷನ್ ಬರ್ತಿರುತ್ತೆ, ಅಥವಾ ಬೇರೆ ಏನೋ ಆಗ್ಬೋದು ರಿಪೋರ್ಟ್ ಅಲ್ಲಿ. ಅದು ಡಾಕ್ಟರ್ಗೆ ಮಾಹಿತಿ ಫುಲ್ ಇರುತ್ತೆ. ಎಲಿವೇಶನ್, ವೇರಿಯೇಷನ್, ಡಿಪ್ರೆಷನ್ ಏನ್ ಬೇಕಾದ್ರೂ ಚೇಂಜಸ್ ಆಗ್ಬೋದು. ಹಾರ್ಟ್ ರೇಟ್ ತುಂಬಾ ಜಾಸ್ತಿನೂ ಆಗ್ಬೋದು, ಅಥವಾ 60 ಇರೋ ಹಾರ್ಟ್ ರೇಟು 70, 80, 100 ಒಳಗಡೆ ಎಷ್ಟು ನಡೆದ್ರು ಕೂಡ 100 ಕೂಡ ಏನು ಟಾರ್ಗೆಟ್ ಮಾಡಕ್ಕಾಗಲ್ಲ ಹಾರ್ಟ್ ರೇಟ್. ಆ ತರ ಪೇಷಂಟ್ಗೂ ಇರ್ತಾರೆ. ಟೈಮಿಂಗ್ ಬಂತಂತಂದ್ರೆ ಪೇಷಂಟ್ 10 ನಿಮಿಷ ಅಥವಾ 11 ನಿಮಿಷವರೆಗೂ ನಡಿಬಹುದು. ಡಾಕ್ಟರ್ ನಡೆಸ್ತಾರೆ. ಪೇಷಂಟ್ ಸ್ಟೇಬಲ್ ಇದ್ರೆ, ನಾರ್ಮಲ್ ಆಗಿದ್ರೆ ನಡೆಸಿ ನೋಡ್ತಾರೆ. 60 ಇರೋ ಹಾರ್ಟ್ ರೇಟ್ 150 ವರೆಗೂ ಹೋದ್ರು ಪೇಷಂಟ್, ಈಗ 30 ವರ್ಷ ಇದ್ರೆ 180 ಟಾರ್ಗೆಟ್ ಮಾಡ್ಬೇಕು ಹಾರ್ಟ್ ರೇಟ್. 60 ಇರೋ ಹಾರ್ಟ್ ರೇಟ್ 180 ವರೆಗೂ ಹೋದ್ರು ತೊಂದರೆ ಇರಲ್ಲ ಅವಾಗ. ಸೊ ಅಂತ ಟೈಮಲ್ಲಿ ಡಾಕ್ಟರ್ಗೆ ಫೈಂಡ್ ಔಟ್ ಮಾಡಕ್ ಈಸಿ ಆಗುತ್ತೆ. ನರಗಳಲ್ಲಿ ರಕ್ತ ಕರೆಕ್ಟ್ ಆಗಿ ಓಡಾಡಿಲ್ಲ ಅಂದ್ರೆ ಬ್ಲಾಕೇಜ್ ಗೊತ್ತಾಗುತ್ತೆ. ಹೇಗೆ? ಇಸಿಜಿ ಕಂಪ್ಯೂಟರ್ ಅಲ್ಲಿ ಹೇಳ್ಕೊಡುತ್ತೆ. ಟೈಮ್ ತಗೊಂಡ್ರೆ ಮಿನಿಮಮ್ 5-6 ನಿಮಿಷ ನಡಿಬೇಕು. ಮ್ಯಾಕ್ಸಿಮಮ್ ಡಾಕ್ಟರ್ ನಡೆಸ್ತಾರೆ 10 ನಿಮಿಷ, 11 ವರ್ಷವರೆಗೂ ನಡೆಸ್ಬೋದು. 12 ನಿಮಿಷವರೆಗೂ ನಡೆಸ್ಬೋದು. ಆದ್ರೆ ಆ ಪೇಷಂಟ್ 10 ನಿಮಿಷ 11 ನಿಮಿಷವರೆಗೂ ನಡಿಬೇಕಾದ್ರೆ ಇಸಿಜಿ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ನಾರ್ಮಲ್ ಆಗೇ ಇರ್ಬೇಕು, ಅಥವಾ ಪೇಷಂಟ್ ನಡೆಯಕ್ಕೆ
ಸಮರ್ಥರಾಗಿರ್ಬೇಕು. ನಡೆಯೋದ್ರ ಮಧ್ಯದಲ್ಲಿ ತಲೆ ಸುದ್ದು ಬಂದ್ರೆ ಅಥವಾ ಎದೆನೋ ತುಂಬಾ ಜಾಸ್ತಿ ಆದ್ರೆ ಅಥವಾ ಸಿಕ್ಕಾಪಟ್ಟೆ ಕೆಮ್ತಿದ್ರೆ ನಡೆಯಕ್ ಆಗಲ್ಲ. ಅವಾಗ ಪೇಷಂಟ್ ಕಂಡೀಷನ್ ನೋಡ್ಬಿಟ್ಟು ಡಾಕ್ಟರ್ ಸ್ಟಾಪ್ ಮಾಡಿಸ್ತಾರೆ. ಅವಾಗ ಟೈಮ್ ಎಷ್ಟಾಗಿರುತ್ತೆ, 8 ನಿಮಿಷ ನಡೆದಿರ್ತಾರೆ, 6 ನಿಮಿಷ ನಡೆದಿರ್ಬೋದು ಅಥವಾ 10 ನಿಮಿಷ ನಡೆದಿರ್ಬೋದು. ಇಲ್ಲಿ ಟೈಮ್ ಇಂಪಾರ್ಟೆಂಟ್ ಅಲ್ಲ, ಪೇಷಂಟ್ ಸಾಮರ್ಥ್ಯ, ಹಾರ್ಟ್ ಕೆಪಾಸಿಟಿ, ಪಂಪ್ ಮಾಡೋ ಕೆಪಾಸಿಟಿ. ಕರೆಕ್ಟ್ ಆಗಿ ಹಾರ್ಟ್ ಪಂಪ್ ಆದ್ರೆ, ನರಗಳು ಸ್ಟ್ರಾಂಗ್ ಇದ್ರೆ ರಕ್ತ ಕರೆಕ್ಟ್ ಆಗಿ ಓಡಾಡುತ್ತೆ. ಪೇಷಂಟ್ ವೀಕ್ನೆಸ್ ತುಂಬಾ ಇದ್ರೆ, ಹಾರ್ಟ್ ಕರೆಕ್ಟ್ ಆಗಿ ಪಂಪ್ ಆಗಿಲ್ಲ ಅಂದ್ರೆ, ನರಗಳು ವೀಕ್ ಇದ್ರೆ, ಬ್ಲಾಕೇಜ್ ಬಂದ್ರೆ ಪ್ರಾಬ್ಲಮ್ ಗೊತ್ತಾಗುತ್ತೆ. ನನಗೆ ಒಬ್ರು ಕೇಳಿದ್ರು, TMT ಯಾಕೆ ಮಾಡ್ಬೇಕು, ಎಷ್ಟೊತ್ತು ನಡಿಬೇಕು? ಎಷ್ಟೊತ್ತು ಅಂತ ಟೈಮಿಂಗ್ ಇಲ್ಲ, 10 ನಿಮಿಷವರೆಗೂ ನಡೀರಿ ಆರಾಮಾಗಿದ್ರೆ. ನಡೆಯೋಕೆ ಆಗಿಲ್ಲ ಅಂದ್ರೆ ಮಿನಿಮಮ್ 5 ನಿಮಿಷ ಆದ್ರೂ ನಡೀಬಹುದು. ಅದೂ ಆಗಿಲ್ಲ ಅಂದ್ರೆ 2 ನಿಮಿಷ ನಡೆದ್ರೆ ರಿಪೋರ್ಟ್ ಬರಲ್ಲ. ಅವಾಗ ಡಾಕ್ಟರ್ ರಿಪೋರ್ಟ್ ಪೆಂಡಿಂಗ್ ಇಟ್ಬಿಡ್ತಾರೆ, ಗೊತ್ತಾಗಲ್ಲ 2 ನಿಮಿಷಕ್ಕೆ. ಯಾಕಂದ್ರೆ 60 ಇರೋ ಹಾರ್ಟ್ ರೇಟ್ 70 ಹಾರ್ಟ್ ಇಷ್ಟು ಬಡಿಯೋದು, ಇಷ್ಟು ಬಡಿದ್ರೆ ಗೊತ್ತಾಗಲ್ಲ. ಇಷ್ಟು ಈ ತರ ಫಾಸ್ಟ್ ಬಡಿಬೇಕು ಹಾರ್ಟ್, ನರಗಳಲ್ಲಿ ರಕ್ತ ಫಾಸ್ಟ್ ಓಡಾಡ್ಬೇಕು. ಅವಾಗನೇ ಹಾರ್ಟ್ ಅಲ್ಲಿರೋ ನರಗಳು ಸ್ಟ್ರಾಂಗ್ ಅಥವಾ ವೀಕ್, ಬ್ಲಾಕೇಜ್ ಇದೆಯೋ ಅಥವಾ ಇಲ್ವೋ ಗೊತ್ತಾಗುತ್ತೆ. ಮಾಹಿತಿ ನಿಮ್ಗೆ ಉಪಯೋಗ ಬಂದಿದೆ ಅನ್ಕೊಳ್ತೇನೆ. ಈ TMT ಚೆಕ್ಅಪ್ ಹಾರ್ಟ್ ಹಾಸ್ಪಿಟಲ್ಗಳಲ್ಲಿ ಹಾರ್ಟ್ ಡಾಕ್ಟರ್ ಅಡ್ವೈಸ್ ಮಾಡಿದಾಗ ಮಾತ್ರ ಮಾಡ್ತಾರೆ, ಎಲ್ಲಂದ್ರಲ್ಲಿ ಮಾಡಲ್ಲ. ಎಲ್ಲ ಕರ್ನಾಟಕದ ಸರ್ಕಾರಿ ಆಸ್ಪತ್ರೆಗಳಲ್ಲಿ TMT ಮಾಡಲ್ಲ. ಹಾರ್ಟ್ ಹಾಸ್ಪಿಟಲ್ಗಳಲ್ಲಿ ಪ್ರೈವೇಟೇ ಆಗಿರ್ಲಿ ಅಥವಾ ಗೌರ್ಮೆಂಟೇ ಆಗಿರ್ಲಿ, ಹಾರ್ಟ್ ಹಾಸ್ಪಿಟಲ್ ಆಗಿರ್ಬೇಕು, ಅದು ಹಾರ್ಟ್ ಡಾಕ್ಟ್ರೇ ಅಡ್ವೈಸ್ ಮಾಡಿರ್ಬೇಕು, ಅವಾಗ ಮಾತ್ರ TMT ಮಾಡ್ತಾರೆ. ಪೇಷಂಟ್ ಬಂದ್ಬಿಟ್ಟು ಅಲ್ಲ ನನಗೆ TMTನೇ ಬೇಕು ಅಂದ್ರೆ ನೋಡ್ತಾರೆ ಡಾಕ್ಟರ್, TMT ಕೇಳ್ತಿದ್ದಾರೆ, ಯಾರಾದ್ರೂ ಡಾಕ್ಟರ್ ಹೇಳಿರ್ಬೇಕು ಬೇರೆ ಅಂತ ಹೇಳ್ಬಿಟ್ಟು ಹಾರ್ಟ್ ಹಾಸ್ಪಿಟಲ್ ಡಾಕ್ಟರ್ ECG ಮಾಡಿ ನೋಡ್ತಾರೆ, ಇಕೋ ಮಾಡಿ ನೋಡ್ತಾರೆ, 2 ನಾರ್ಮಲ್ ಇದ್ರೆ TMT ಮಾಡ್ತಾರೆ. ಸೊ ಇದು ಮಾಹಿತಿ, ನಾನು ಒಬ್ರು ನನಗೆ ಕ್ವಶನ್ ಮಾಡಿದಕ್ಕೆ ನಿಮ್ಗೆ ಮಾಹಿತಿ ಕೊಡ್ತಿದ್ದೀನಿ. ಈ ಮಾಹಿತಿ ಉಪಯೋಗಕ್ಕೆ ಬಂದಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಮ ತಲೆಯಲ್ಲಿ ಏನಾದ್ರೂ ಡೌಟ್, ಕನ್ಫ್ಯೂಷನ್ ಇದ್ರೆ ಈ TMT ಬಗ್ಗೆ ನನ್ಗೆ ಮೆಸೇಜ್ ಮಾಡಿ. ನನಗೂ ಕೂಡ ಪೂರ್ಣ ಮಾಹಿತಿ ಇಲ್ಲ ಅಂದ್ರೆ ನಾನು ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ. ವಿಡಿಯೋ ಉಪಯೋಗ ಬಂದಿದೆ ಅನ್ಕೊಂಡಿದ್ದೀನಿ. ಕೊನೆಯವರೆಗೂ ವಿಡಿಯೋ ನೋಡೋದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ನಿಮ್ಮ ಮಾಹಿತಿ ಅಂದ್ರೆ ನಿಮ್ಮ ರಿಪ್ಲೈ ಏನಿದೆಯೋ ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ ತಿಳಿಸ್ತಿರ್ತಾನೆ ಖಂಡಿತ. ಸೊ ಏನೇ ಇರಲಿ, ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ.